ನಮಸ್ಕಾರ ಸ್ನೇಹಿತರೆ ಗ್ರೂಪ್ ಸಿ ಎಕ್ಸಾಮ್ ಏನಿದೆ ನಾನ್ ಹೈದರಾಬಾದ್ ಕರ್ನಾಟಕ 2nd ಏಪ್ರಿಲ್ 2023 ಹಾಗೆ 29th ಕೂಡ ಇದೆ ಏಪ್ರಿಲ್ 2023 ಬಟ್ 2nd ಏಪ್ರಿಲ್ ಏನಿದೆ 10 ಡೇಸ್ ನಿಮ್ಗೆ ಇವತ್ತಿಂದ ಟೈಮ್ ಸಿಗುತ್ತೆ. ಇವತ್ತು 22 ಅಂದ್ರೆ 10 ಡೇಸ್ ಟೈಮ್ ಸಿಗುತ್ತೆ. ಸೊ ಏನಿರ್ಬೇಕು ನಿಮ್ ಸ್ಟ್ರಾಟಜಿ, ಹೆಂಗಿರ್ಬೇಕು? ಈಗ ಹೈದರಾಬಾದ್ ಕರ್ನಾಟಕ ಕ್ವಶನ್ ಪೇಪರ್ ನೋಡಿದಿರಾ, ಯಾವ ರೀತಿ ಬರಬಹುದು? ಓಕೆ, ಸೊ ಎಲ್ಲ ಡಿಸ್ಕಸ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಹೆಂಗ್ ಓದ್ಬೇಕು, ಯಾವ್ದು ಇಂಪಾರ್ಟೆಂಟ್ ಟಾಪಿಕ್, ಕ್ವಶನ್ಸ್ ಹೆಂಗ್ ಕೇಳಿದ್ದ. ಸೊ 1ನೇ ತಾರೀಕು ನಿಮಗೆ ಶನಿವಾರ ಕನ್ನಡ ಪರೀಕ್ಷೆ ಇದ್ರೆ ಕನ್ನಡ ಭಾಷಾ, 2ನೇ ತಾರೀಕು ನಿಮಗೆ ಭಾನುವಾರ ಪತ್ರಿಕೆ 1 ಪತ್ರಿಕೆ 2 ಇದೆ. ಫಾರ್ ನಾನ್ ಹೈದರಾಬಾದ್ ಕರ್ನಾಟಕ ಎಕ್ಸಾಮ್ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇಲ್ಲ ಸ್ನೇಹಿತರೆ. ಎಲೆಕ್ಷನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಓಕೆ ಫೈನ್. ಸೊ ಈಗ ಇದಕ್ಕೆ ಫಸ್ಟ್ ಇದನ್ನ ಡಿಸ್ಕಸ್ ಮಾಡಕ್ಕಿಂತ ಮುಂಚೆ ಸ್ವಲ್ಪ ನೀವು ಕ್ವಶನ್ ಪೇಪರ್ ಅನಲೈಸ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ, ಯಾವಾಗ್ಲೂ ಅಷ್ಟೇ. ಯಾಕಂದ್ರೆ ಸ್ಟ್ರಾಟಜಿ ಬಗ್ಗೆ ತಿಳಿಸ್ತೀನಿ. ಫಸ್ಟ್ ಕ್ವಶನ್ ಪೇಪರ್ ಅನಲೈಸ್ ಮಾಡಿ. ಏನ್ ಕ್ವಶನ್ ಪೇಪರ್ ಅನಲೈಸ್ ಮಾಡ್ಬೇಕು? ಗ್ರೂಪ್ ಸಿ KPSC ಕಂಡಕ್ಟ್ ಮಾಡಿರತಕ್ಕಂತ ಗ್ರೂಪ್ ಸಿ ಈಗ 2 months ಬ್ಯಾಕ್ 2022 ಡಿಸೆಂಬರ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್, ಆಯುಷ್ ಡಿಪಾರ್ಟ್ಮೆಂಟ್ಗೆ KPSC ಗ್ರೂಪ್ ಸಿ ಕಂಡಕ್ಟ್ ಮಾಡ್ತು. ಇವಾಗ KPSC ಗ್ರೂಪ್ ಸಿ ಎಕ್ಸಾಮ್ ನ ಮಾಡಿದೆ. ಯಾವ್ದಕ್ ಮಾಡಿದೆ ಗ್ರೂಪ್ ಸಿ ಎಕ್ಸಾಮ್ ನ? 2023 ಏನು ಮಾರ್ಚ್. ಯಾವ ಡಿಪಾರ್ಟ್ಮೆಂಟ್? ಸ್ಟ್ಯಾಟಿಸ್ಟಿಕಲ್ ಅಂಡ್ ಲೇಬರ್ ಡಿಪಾರ್ಟ್ಮೆಂಟ್ ಸರ್. ಈ ಕ್ವಶನ್ ಪೇಪರ್ ದಯವಿಟ್ಟು ಅನಲೈಸ್ ಮಾಡಿ. ಪೇಪರ್ 1 ಬಗ್ಗೆ ಮಾತಾಡೋಣ ಫಸ್ಟ್. ಪೇಪರ್ 1 ಈ ಆಯುಷ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕ್ವಶನ್ ಪೇಪರ್ ಏನ್ ಸಾಲ್ವ್ ಮಾಡಿದ್ವಿ. ಪೇಪರ್ 1 ಅಲ್ಲಿ ಇಲ್ಲಿ ಸಂವಿಧಾನದ ಬಗ್ಗೆ, ಓಕೆ, ಪೊಲಿಟಿ ಬಗ್ಗೆ ಹೆಚ್ಚು ಕ್ವಶನ್ಸ್ ಕೇಳಿದ್ರೆ, ಡಿಫಿಕಲ್ಟಿ ಕ್ವಶನ್ಸ್ ಕೇಳಿದ. ಹೆಂಗೆ ಅಂದ್ರೆ ಬೇಡದೇ ಇರತಕ್ಕಂತ ಜಡ್ಜ್ಮೆಂಟ್ ಬಗ್ಗೆ ಎಲ್ಲ ತುಂಬಾ ಕ್ವಶನ್ಸ್ ಗಳನ್ನ ಕೇಳಿದ್ದ. ಸೊ ಇಲ್ಲಿ ಡಿಫಿಕಲ್ಟಿ ಲೆವೆಲ್ ಇತ್ತು. ಇದು ಎಷ್ಟಿತ್ತು ಸರ್? ಇದು ಡಿಫಿಕಲ್ಟ್ ಇತ್ತು. ಈ ಒಂದು ಗ್ರೂಪ್ ಸಿ ಎಕ್ಸಾಮ್ ಇವಾಗ ಸಂವಿಧಾನದ ಬಗ್ಗೆ ಅಷ್ಟು ಕ್ವಶನ್ ಇಲ್ಲ 1 or 2 ಕೇಳಿದಾನೆ ಅಂಡ್ ಎವ್ರಿಥಿಂಗ್ ಈಸ್ ಈಸಿ. ಮತ್ತೆ ಇಲ್ಲಿ ಮೆಂಟಲ್ ಎಬಿಲಿಟಿ ಕೇಳಿದ್ದ, ಕಂಪ್ಲೀಟ್ಲಿ ಈಸಿ. ಮೆಂಟಲ್ ಎಬಿಲಿಟಿ ಈಸಿ ಇತ್ತು ಸರ್. ಇಲ್ಲಿ ಮೆಂಟಲ್ ಎಬಿಲಿಟಿ ಕೇಳಿದ್ದ, ಇಲ್ಲೂ ಕೇಳಿದ. ಇಲ್ಲಿ ಎಷ್ಟು ಕೇಳಿದ ಮೆಂಟಲ್ ಎಬಿಲಿಟಿ? 10 ಕ್ವಶನ್ ಕೇಳಿದ ಅಷ್ಟೇ. 10 ರಿಂದ 11 ಅಷ್ಟೇ ಕೇಳಿದ್ದು. ಇಲ್ಲಿ 17 ರಿಂದ 18 ಕ್ವಶನ್ ಕೇಳಿದ್ದಾನೆ. ಕ್ವಶನ್ಸ್ ಇಲ್ಲಿ ಮೆಂಟಲ್ ಎಬಿಲಿಟಿ ಹೆಂಗ್ ಕೇಳಿದ್ದ ಅಂತಂದ್ರೆ ತಲೆಬುಡ ಹೇಳ್ದಂಗೆ, ಅಂದ್ರೆ 2 ರಿಂದ 3 ಕ್ವಶನ್ ನಾರ್ಮಲ್ ಆಗಿ ಸಾಲ್ವ್ ಮಾಡ್ತಕ್ಕಂಥದ್ದಿತ್ತು. ಇನ್ ಮಿಕ್ಕಿದ್ದೆಲ್ಲ ನಿಮ್ಗೆ ಡಿಫಿಕಲ್ಟೀಸ್ ಅನ್ಸ್ತಾ ಇತ್ತು. ಅಂದ್ರೆ ಇಲ್ಲಿ ಡಿಫಿಕಲ್ಟಿ ಲೆವೆಲ್. ನಾನು ಏನೇ ಕೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ 2ನೇ ತಾರೀಕು ನೀವೇನ್ ಎಕ್ಸಾಮ್ ಬರೀತೀರಾ, ದಯವಿಟ್ಟು ಅನಲೈಸ್ ಮಾಡಿ ಬೇಕಾಗುತ್ತೆ ಸ್ನೇಹಿತರೆ. ಸ್ಟ್ರಾಟಜಿನ ಇದ್ರ ಬಗ್ಗೆ ಮಾತಾಡ್ತೀನಿ. ಓಕೆ, ಇನ್ನೊಂದು ಈ ಪೇಪರ್ 1 ಆಯುಷ್ ಡಿಪಾರ್ಟ್ಮೆಂಟ್ ಪೇಪರ್ 1 ಅಲ್ಲಿ ಇನ್ನೇನ್ ಕೇಳಿದ ಅಂತಂದ್ರೆ ನಿಮಗೆ ಸ್ನೇಹಿತರೆ ಭೂಗೋಳ ಕೇಳಿದ್ದ. ಓಕೆ, ಭೂಗೋಳ ಅಂಡ್ ತುಂಬಾ ಡಿಫಿಕಲ್ಟ್ ಇರಲಿಲ್ಲ, ನಾರ್ಮಲ್ ಆಗಿತ್ತು, ಈಸಿ ಆಗಿತ್ತು. ಇಲ್ಲಿ ಭೂಗೋಳದ ಕ್ವಶನ್ಸೇ ಜಾಸ್ತಿ ಇಲ್ಲ. ಅಂದ್ರೆ ನಾನು ನಿಮ್ಗೆ ಏನು ಕೇಳ್ತಾ ಇದ್ದೀನಿ ಅಂದ್ರೆ ಅವ್ನ್ ಹೆಂಗ್ ಬೇಕಾದ್ರೂ ಕೇಳ್ಬೋದು, ಯಾವ್ದ್ರೆಲ್ಲ ಕಮ್ಮಿ ಮಾಡ್ಬೋದು, ಯಾವ್ದ್ರ ಬೇಕಾದ್ರೂ ಜಾಸ್ತಿ ಮಾಡ್ಬೋದು. ಓಕೆ, ಅರ್ಥ ಆಗ್ತಿದ್ಯಲ್ಲ? ಪೇಪರ್ 1. ಓಕೆ, ಸೊ ನೆಕ್ಸ್ಟ್ ಬರೋ ಪೇಪರ್ ಹೆಂಗಿರುತ್ತೆ? ಹೆಂಗ್ ಬೇಕಾದ್ರೂ ಇರ್ಬೋದು. ಮೆಂಟಲ್ ಎಬಿಲಿಟಿ ಈಸಿ ಕೊಡ್ಬೋದು. ಮೆಂಟಲ್ ಎಬಿಲಿಟಿ ನೆಕ್ಸ್ಟ್ 2nd 4th 2023 ಪೇಪರ್ ಮೆಂಟಲ್ ಎಬಿಲಿಟಿ ನಿಮ್ಗೆ ಈಸಿ ಕೊಡ್ಬೋದು. ಸಂವಿಧಾನದ ಒಂದಷ್ಟು ಕ್ವಶನ್ ಈಸಿ ಕೇಳಬಹುದು. ಅಂದ್ರೆ ನಾನು ನಿಮ್ಗೆ ಏನಕ್ಕೆ ಕೇಳ್ತಾ ಇದ್ದೀನಿ ಇದನ್ನ ಅಂತಂದ್ರೆ, ಕ್ವಶನ್ ಪೇಪರ್ ಅವನು ಕೇಳೋ ಪ್ಯಾಟರ್ನ್ ಚೇಂಜ್ ಇರುತ್ತೆ, ಕೇಳೋ ಇದು ಚೇಂಜ್ ಇರುತ್ತೆ, ಕ್ವಶನ್ ಚೇಂಜ್ ಇರುತ್ತೆ. ಒಂದಷ್ಟು ಕ್ವಶನ್ ಈಸಿ ಕೇಳ್ತಾರೆ, ಒಂದಷ್ಟು ಕ್ವಶನ್ ಡಿಫಿಕಲ್ಟಿ ಕೇಳ್ತಾರೆ. ಇಟ್ ಡಿಪೆಂಡ್ಸ್. ಓಕೆ, ಡಿಪೆಂಡ್ಸ್. ಈಗ ಪೇಪರ್ 2 ಬಗ್ಗೆ ಮಾತಾಡ್ತೀನಿ. ಪೇಪರ್ ಸುಮ್ಮನೆ ಜನರಲ್ ಟಾಪಿಕ್ ಮಾಡಿ. ಪೇಪರ್ 2 ಇಲ್ಲಿ ಕಂಪ್ಯೂಟರ್ ನಿಮಗೆ ಕಂಪ್ಲೀಟ್ಲಿ ಕಾನ್ಸೆಪ್ಟ್ ಬೇಸ್ಡ್ ಅಂಡ್ ಡೆಫಿನಿಷನ್ ಬೇಸ್ಡ್. ನಾವು ಇದನ್ನ ಕೇಳ್ತೇನೆ ಅಂತ ಅನ್ಕೊಳ್ಳೋದು ಅಂತ ಕ್ವಶನ್ಸ್ ಕೇಳಿದ. ಒಂದ್ ರೀತಿ ನಿಮಗೆ ಇದು moderate to difficult ಇತ್ತು. ಟು ಡಿಫಿಕಲ್ಟ್. ಓಕೆ, ಈಸಿ ಇರ್ಲಿಲ್ಲ. ಇಲ್ಲಿ ಏನಾಗಿತ್ತು ಪೇಪರ್ 2? ಇಲ್ಲಿ ಪೇಪರ್ 2 ಇಲ್ಲಿ ಕಂಪ್ಯೂಟರ್ ಈಸಿ ಇತ್ತು ಸರ್. ಕಂಪ್ಯೂಟರ್ ಈಸಿ ಇತ್ತು. ಸುಮ್ನೆ ಜಸ್ಟ್ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಹೆಂಗೆ ಕ್ವಶನ್ಸ್ ಹೆಂಗಾಗುತ್ತೆ ಅಂತ. ಮತ್ತೆ ಇಲ್ಲಿ ಕನ್ನಡದಲ್ಲಿ ಇಲ್ಲಿ ಏನಾಗಿತ್ತು? ಜನರಲ್ ಕನ್ನಡ ನಿಮಗೆ ಒಂದು 15 ಕ್ವಶನ್ಸ್ ನಿಮ್ಗೆ ಸ್ನೇಹಿತರೆ
ಸಾಹಿತ್ಯದ ಬಗ್ಗೆ ಕೇಳಿದ್ದ ಅಂಡ್ ಆಲ್ ಆರ್ ಡಿಫಿಕಲ್ಟಿ ಒಂದ್ ರೀತಿ ಮಾಡರೇಟ್ ಡಿಫಿಕಲ್ಟಿನೇ ಇತ್ತು. ಇಲ್ಲಿ ಏನಾಗಿತ್ತು ಕನ್ನಡ ಇಲ್ಲಿ ನಿಮಗೆ ಸಾಹಿತ್ಯದ ಕ್ವಶನ್ಸೇ ಇಲ್ಲ, ಒಂದು 2-3 ಬಿಟ್ರೆ ಸಾಹಿತ್ಯದ ಕ್ವಶನ್ಸೇ ಇಲ್ಲ ಇಲ್ಲಿ ನಿಮಗೆ. ಬಟ್ ಸಮಾನಾರ್ಥಕ ಪದ ಡಿಫಿಕಲ್ಟಿ, ತುಂಬಾ ಕ್ವಶನ್ಸ್ ಕೇಳಿದ ಇಲ್ಲಿ ಸಮಾನಾರ್ಥಕ ಪದ ಇಲ್ಲಿ ಕೇಳಿದ್ದ ಸಮಾನಾರ್ಥಕ ಈಸಿ, ಸಮಾನಾರ್ಥಕ ಅಂಡ್ 1 or 2 ಕ್ವಶನ್ಸ್ ಇತ್ತು ಅಷ್ಟೇ, ಒಂದು 2 to 3 ಕ್ವಶನ್ಸ್ ಇತ್ತು. ಇಲ್ಲಿ ಹಂಗಲ್ಲ, ಇಲ್ಲಿ 7-8 ಕ್ವಶನ್ಸ್ ಕೇಳ್ಬಿಟ್ಟಿದ್ದ. ಓಕೆ, ಪದಗಳ ಅರ್ಥ ಅಂದ್ರೆ ಅದರ ಪದಗಳ ಅರ್ಥ ಅಂದ್ರೆ ವಿವಿಧ ಅರ್ಥಗಳ ಬಗ್ಗೆ ಕೇಳಿದ್ದ. ಇಂಗ್ಲಿಷು ಇಲ್ಲೂ ಕೂಡ ನಾರ್ಮಲ್ ಇತ್ತು, ಇಲ್ಲೂ ಕೂಡ ನಾರ್ಮಲ್ ಇತ್ತು. ಇಂಗ್ಲಿಷ್ ಈವನ್ ಆಯುಷಲ್ ಸ್ವಲ್ಪ ಮಾಡರೇಟ್ ಇತ್ತು, ಇಲ್ಲಿ ಇಂಗ್ಲಿಷು ನಿಮಗೆ ಈಸಿ ಇತ್ತು. ಅಂದ್ರೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಟಾಪಿಕ್ ಡಿಫಿಕಲ್ಟ್ ಕೊಡ್ತಾನೆ, ಒಂದು ಟಾಪಿಕ್ ಈಸಿ ಕೊಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ಒಂದು ಟಾಪಿಕ್ ಡಿಫಿಕಲ್ಟ್ ಕೊಡ್ತಾನೆ, ಸಂವಿಧಾನದ ಇಲ್ಲಿ ಒಂದು 10-12 ಕ್ವಶನ್ಸ್ ಬಂದಿತ್ತು, ಡಿಫಿಕಲ್ಟಿ ಇತ್ತು, 1 or 2 ಮಾತ್ರ ಈಸಿ ಇತ್ತು. ಇಲ್ಲಿ ಸಂವಿಧಾನದ ಇದು ಕ್ವಶನ್ಸೇ ಇರ್ಲಿಲ್ಲ ಇಲ್ಲಿ ಜಾಸ್ತಿ, ಅಂಡ್ ಇದು 1 or 2 ಕ್ವಶನ್ಸ್ ಅದು ಕೂಡ ಈಸಿ ಇತ್ತು. ಓಕೆ, ಕರೆಂಟ್ ಅಫೇರ್ ಇಲ್ಲೂ ಕೂಡ ನಿಮಗೆ ಏನಾಗಿತ್ತು, ಕರೆಂಟ್ ಅಫೇರ್ ಕರ್ನಾಟಕದ ಒಂದು ಸ್ಕೀಮ್ಸ್ ಯೋಜನೆ ಬಗ್ಗೆ ಕೇಳಿದ್ದ. ಇಲ್ಲೇನ್ ಮಾಡಿದ್ದ, ಇಲ್ಲಿ ಭಾರತದ ಯೋಜನೆ ಬಗ್ಗೆ ಜಾಸ್ತಿ ಕೇಳಿದ್ದ. ಮತ್ತೆ ಬಜೆಟ್ ರಿಲೇಟೆಡ್ ಅಂದ್ರೆ ಲಾಸ್ಟ್ ಇಯರ್ದು ಎಕನಾಮಿಕ್ ಸರ್ವೆ ಅದನ್ನು ಕೇಳಿದ್ದ. ಸೊ ಇದನ್ನ ಅನಲೈಸ್ ಮಾಡ್ಕೊಂಡ್ರೆ ನೀವು ನೋಡಿ, ಈಗ ನೀವು ತುಂಬಾ ಜನ ಆಯುಷ್ ಡಿಪಾರ್ಟ್ಮೆಂಟ್ ಪೇಪರೇ ನೋಡಿರಲ್ಲ, ನೀವು ಪೇಪರ್ ನೋಡಿಲ್ಲ, ದಯವಿಟ್ಟು ನೋಡಿ ಸ್ನೇಹಿತರೆ. ನಮ್ಮ ಈ GK ಸರಣಿ ಇದೆಯಲ್ಲ, ಈ GK ಸೀರೀಸ್ ಕ್ವಶನ್ ಪೇಪರ್ಗೆ ಹೋಗ್ಬಿಟ್ರೆ ನಿಮಗೆ ಇಲ್ಲಿ ನಾನು ಮಾಡಿರೋದ್ರಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ ವಿಡಿಯೋ ಕೆಳಗಡೆ, ಇಲ್ಲಿ ಸೇವ್ ಮಾಡಿದ್ದೀನಿ ಆಯುಷ್ ಡಿಪಾರ್ಟ್ಮೆಂಟ್ ಕ್ವಶನ್ಸ್ ಅಂತ, ಆ ವಿಡಿಯೋ ನೋಡ್ಬೋದು. ಇಲ್ಲೂ ಅಷ್ಟೇ, ಈ ಪ್ಲೇ ಲಿಸ್ಟ್ ಬಂದ್ರೆ ನಿಮ್ಗೆ ಗ್ರೂಪ್ ಸಿ ಇಲ್ಲಿ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಎಲ್ಲ ಇದೆ, ಇಲ್ಲೂ ಕೂಡ ಕನ್ನಡ ಮತ್ತೆ ಇಂಗ್ಲಿಷ್ ಕಂಪ್ಯೂಟರ್ ಕೆಳಗೆ ಆಯುಷ್ ಡಿಪಾರ್ಟ್ಮೆಂಟ್ ಅಂತ ಹಾಕಿದ್ದೀನಿ. ಓಕೆ, ಕ್ವಶನ್ಸ್ ಅಂತ ಅದನ್ನ ಮ್ಯಾರಥಾನ್ ವಿಡಿಯೋಗಳಲ್ಲೂ ಕೂಡ ಮಾಡಿದ್ದೀನಿ, ಅಲ್ಲಿ ನೋಡ್ಬೋದು. ಸೊ ಇಲ್ಲಿ ಹಾಗಾದ್ರೆ ಏನ್ ಮಾಡ್ಬೇಕು ಸರ್ ಇದಕ್ಕೆ? ಸರ್ ಅದನ್ನ ಹೆಂಗ್ ಬೇಕಾದ್ರೂ ಕೇಳ್ಬೋದು, ನೀವು ಮಾಡ್ಬೇಕಾಗಿರೋದಿಷ್ಟೇ. ತುಂಬಾ ಜನ ಏನಕ್ಕೆ ಹಿಂಗ್ ಕೇಳ್ತಾನೆ ಅಂತಂದ್ರೆ, ತುಂಬಾ ಜನ ಮಣ್ಣೊತ್ತಿರ್ತಾರೆ ಸರ್, ಮಣ್ಣೊತ್ತಿರ್ತಾರೆ. ಅದ್ರ ಅರ್ಥ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು ಆಡು ಭಾಷೆಯಲ್ಲಿ, ಅಂದ್ರೆ 3 ವರ್ಷದಿಂದ ಓದ್ತಾ ಇರ್ತಾರೆ, 3 years. ಸೊ ಅವರಿಗೆ ಇದು ಈಸಿ ಆಗುತ್ತೆ. 1 year ಇಂದ ಏನೋ ಅಂದ್ರೆ 1 year ಇಂದ ಓದೋ ಪಾಸ್ ಮಾಡಕ್ಕಾಗಲ್ಲ ಅಂತಲ್ಲ, ಮಾಡ್ಬೋದು. ಬಟ್ ಅವರು ಕಂಪ್ಲೀಟ್ಲಿ ಇದೆಲ್ಲ ತೊಡಸ್ಕೊಂಡಿರ್ಬೇಕು, ಅಂದ್ರೆ ನಾನು ಪಾಸೇ ಮಾಡ್ಬೇಕು ಅಂತ ಓದ್ತಾ ಇರ್ಬೇಕು ಅವರು. ಸೊ ಅಂತವ್ರು ಪಾಸ್ ಮಾಡೋದು. ಸುಮ್ನೆ ಏನೋ ಅವಾಗ ಒಂಚೂರು ಇವಾಗ ಒಂಚೂರು ಎಕ್ಸಾಮ್ ಬಂದಾಗ ಓದ್ಕೋತೀನಿ ಅಂದ್ರೆ ನೋ. 1 year ಇಂದ ಮಾಡಿರೋರ್ಗೆ ಇದು ಡಿಫಿಕಲ್ಟಿ ಆಗುತ್ತೆ. ಯಾಕೆ ಹಿಂಗ್ ಹೇಳ್ತಾ ಇದ್ದೀನಿ, ಡಿಸ್ಕಸ್ ಮಾಡ್ತೀನಿ ಅದ್ರ ಬಗ್ಗೆ. ಅಂಡ್ ಇಲ್ಲಿ ನಾನು ಸಿಲೆಬಸ್ ಬಗ್ಗೆ ನೋಡಕ್ ಹೋಗಲ್ಲ. ಈಗ ಸಿಲೆಬಸ್ ನಿಮ್ಗೆಲ್ಲ ಗೊತ್ತಿರುತ್ತೆ, ನಾನು ಎಲ್ಲಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಇದೆ, ಪಂಚಾಯತ್ ರಾಜ್ ಇದೆ, ಕರ್ನಾಟಕದ ಅರ್ಥವ್ಯವಸ್ಥೆ, ಮತ್ತೆ ವಿಜ್ಞಾನ, ಮತ್ತೆ ಪರಿಸರದ ಅಭಿವೃದ್ಧಿ ಕುರಿತು, ಮತ್ತೆ ಸ್ವತಂತ್ರ ನಂತರ ಕರ್ನಾಟಕ ಭೂ ಸುಧಾರಣೆ, ಸಂಸ್ಕೃತಿ ಬಗ್ಗೆ, ಇವೆಲ್ಲ ಕ್ವಶನ್ಸ್ ಗಳು ಬಂದಿವೆ ಎಕ್ಸಾಮ್ ಗಳಲ್ಲಿ. ಓಕೆ, ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡಕ್ಕಿಂತ ಮುಂಚೆ GK ಸ್ಟ್ರಾಟಜಿ ಬಗ್ಗೆ ಮಾತಾಡ್ಬಿಡ್ತೀನಿ. ಪೇಪರ್ 2 ಆಮೇಲೆ ಬರ್ತೀನಿ, ಪೇಪರ್ 1 ಬಗ್ಗೆ ಮಾತಾಡ್ಬಿಡ್ತೀನಿ. ಸೊ ಇಲ್ಲಿ ಪೇಪರ್ 1 ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ನಿಮ್ ಸ್ಟ್ರಾಟಜಿ ಹೆಂಗಿರ್ಬೇಕು ನೆಕ್ಸ್ಟ್ ಎಕ್ಸಾಮ್. ಓಕೆ, 10 days ಸ್ಟ್ರಾಟಜಿ ಇದೆ. ಕ್ವಶನ್ಸ್ ನಿಮ್ಗೆ ಇಲ್ಲಿ ಕರೆಂಟ್ ಅಫೇರ್ ರಿಲೇಟೆಡ್, ಎಸ್ಪೆಷಲಿ ಕರೆಂಟ್ ಅಫೇರ್ ರಿಲೇಟೆಡ್ ಲಾಸ್ಟ್ 2 ಎಕ್ಸಾಮ್ಗಳಲ್ಲೂ ಸ್ಕೀಮ್ಸ್ ಬಗ್ಗೆ ಕೇಳಿದಾನೆ, ಸ್ಕೀಮ್ಸ್ ಬಗ್ಗೆ ನೋಡ್ಕೊಳ್ಳಿ. ಓಕೆ, ಸ್ಕೀಮ್ಸ್ ಬಗ್ಗೆ ನೋಡಿದ್ರೆ ಎಸ್ಪೆಷಲಿ ಕರ್ನಾಟಕದ ಬಗ್ಗೆ ನೋಡೋದಾದ್ರೆ, ಕರ್ನಾಟಕದ ಸ್ಕೀಮ್ಸ್ ನಾವು ಕರ್ನಾಟಕದ ಕರೆಂಟ್ ಅಫೇರ್ ಅಂತ ಏನ್ ಮಾಡಿದೀವಿ ಅದ್ರಲ್ಲಿ ಕವರ್ ಮಾಡಿದೀವಿ, ದಯವಿಟ್ಟು ನೋಡ್ಕೊಳ್ಳಿ. ಇದು ಮತ್ತೆ ಬಡ್ಜೆಟ್ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಬಡ್ಜೆಟ್ ಅಲ್ಲಿ ಲಾಸ್ಟ್ ಇಯರ್ ಬಡ್ಜೆಟ್, ಅದ್ರ ಲಾಸ್ಟ್ ಇಯರ್ ಸ್ಕೀಮ್ಸ್ ಗಳು ಅವನ್ನೆಲ್ಲ ಏನಿದೆ ಅದನ್ನ ನೋಡ್ಕೋಬೇಕಾಗುತ್ತೆ. ಓಕೆ, ಹೇಳಕ್ಕಾಗಲ್ಲ ಕರೆಂಟ್ ಈ ಒಂದು ಎಕ್ಸಾಮ್ ಅಲ್ಲಿ ನಿಮ್ಗೆ ಇದನ್ನೇ ಕೇಳ್ತಾನೆ ಅಂತಿಲ್ಲ, ಬೇಕಾದ್ರೆ ನಾರ್ಮಲ್ ಕರೆಂಟ್ ಅಫೇರ್ ರಿಲೇಟೆಡ್ ಕೇಳಬಹುದು, ಸ್ಕೀಮ್ಸ್ ಹೆಚ್ಚು ಕೇಳ್ದೇನೆ ಕೂಡ ಇರಬಹುದು. ಬಟ್ ಲಾಸ್ಟ್ 2 ಎಕ್ಸಾಮ್ಸ್ ಗಳು ಆಯುಷ್ ಡಿಪಾರ್ಟ್ಮೆಂಟ್, ಈಗ ರೀಸೆಂಟ್ ಎಕ್ಸಾಮ್ಸ್ ನೋಡೋದಾದ್ರೆ, ಸೊ ನಿಮ್ಗೆ ಸ್ಕೀಮ್ಸ್ ಕರ್ನಾಟಕದ ಇಂಪಾರ್ಟೆಂಟ್ ಆಗುತ್ತೆ. GK ನೋಡಿ, ಈಗಿರೋ 10 ದಿನದಲ್ಲಿ ಏನ್ ಸರ್ ನೀವು ಮಾಡ್ಬೇಕಾಗಿರೋದು ಅಷ್ಟೇ, ರಿವಿಷನ್ 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 ರಿವಿಷನ್. ನೀವೇನೋ ನೋಟ್ಸ್ ಇಟ್ಕೊಂಡಿರ್ತೀರಾ ಅದನ್ನ ರಿವಿಷನ್ ಮಾಡಿ, ಅಥವಾ ನೀವು ನಮ್ ವಿಡಿಯೋ ಫಾಲೋ ಮಾಡ್ತಿದ್ರೆ ನೋಡಿದ್ರೆ ವಿಡಿಯೋ ಅದನ್ನ ರಿವಿಷನ್ ಮಾಡಿ. ಓಕೆ, ಮತ್ತೆ ಆಪ್ಟಿಟ್ಯೂಡ್. ಸೊ ಎರಡರಲ್ಲೂ ಕೂಡ ಆಪ್ಟಿಟ್ಯೂಡ್ ಕ್ವಶನ್ಸ್ ಬಂದಿದಾವೆ ಪ್ರೀವಿಯಸ್ ಈಗ ರೀಸೆಂಟ್ ಎಕ್ಸಾಮ್ ಗಳಲ್ಲಿ ಗ್ರೂಪ್ ಸಿ. ಸೊ ಆಪ್ಟಿಟ್ಯೂಡ್ ನ ದಯವಿಟ್ಟು ಎಲ್ಲಾ ತರ ಒಂದು ಕ್ವಶನ್ಸ್ ಗ್ರೂಪ್ ಸಿ ರಿಲೇಟೆಡ್ ಫಾರ್ಮ್ಯಾಟ್ ಅಲ್ಲಿ ಕೇಳಿರೋ ಎಲ್ಲಾ ಕ್ವಶನ್ಸ್ ತಾವು ಓದ್ಕೋಬೇಕಾಗತ್ತೆ. ಮತ್ತೆ ಎಕ್ಸ್ಕ್ಲೂಸಿವ್ ಟಾಪಿಕ್, ಏನಕ್ಕಿದೆ ಎಕ್ಸ್ಕ್ಲೂಸಿವ್ ಟಾಪಿಕ್ ಅಂದ್ರೆ ಇದ್ರ ಬಗ್ಗೆ ಕ್ವಶನ್ಸ್ ಇದ್ದೇ ಇದೆ ಸರ್.
1 or 2 ಕ್ವಶನ್ಸ್ ಇದ್ದೇ ಇದೆ. ಇದನ್ನ ನೀವು ಮಾಡಿದ್ರೆ ಅಟ್ಲೀಸ್ಟ್ ಆರಾಮಾಗಿ, ಈಗ ನೋಡಿ ಇದಕ್ಕೆಲ್ಲ ಟೈಮ್ ಹಿಡಿಯಲ್ಲ. ಎನ್ವೈರನ್ಮೆಂಟಲ್ ಸೈನ್ಸ್ ಆಗಿರ್ಬೋದು, ಪಂಚಾಯತ್ ರಾಜ್ 73, 74ನೇ ತಿದ್ದುಪಡಿ ಮಾಡಿ ಏನೋ ನಾವು ಪಂಚಾಯತ್ ರಾಜ್ ವ್ಯವಸ್ಥೆ ತಂದು ನಮ್ಮ ಸಂವಿಧಾನದಲ್ಲಿ ಇದೆ. ಓಕೆ, ಅದನ್ನ ನಾವು ಮಾಡಿದೀವಿ ವಿಡಿಯೋ. ಮತ್ತೆ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ನೋಡಿ, ಇದಕ್ಕೆಲ್ಲ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಇದೆಲ್ಲ ನಾವು ಮಾಡಿದೀವಿ. ಈ 3 ವಿಡಿಯೋ ನೋಡ್ಬಿಟ್ರೆ ಆಯ್ತು. ಪರಿಸರ ವಿಜ್ಞಾನ ಕೇಳಿದ್ನಲ್ಲ, ಮೊನ್ನೆ ಕೂಡ ಕೇಳಿದ್ನಲ್ಲ, ಹೈದರಾಬಾದ್ ಕರ್ನಾಟಕದ ಕ್ವಶನ್ ಪೇಪರ್ ಅಲ್ಲಿ ಹೊಂದಿಸಿ ಬರೆಯಲಿ ಕೇಳಿದ್ದ. ಓಕೆ, ಆಯುಷ್ ಡಿಪಾರ್ಟ್ಮೆಂಟ್ 2-3 ಕ್ವಶನ್ಸ್ ಕೇಳಿದೆ ಇದ್ರ ಬಗ್ಗೆ. ಸೊ ಇದನ್ನ ಎಷ್ಟು, ಇಟ್ ಈಸ್ ಹಾರ್ಡ್ಲಿ, ಇಟ್ ವಿಲ್ ಟೇಕ್ ನಾಟ್ ಮೋರ್ ದನ್ 1 or 2 hours ಈ ವಿಡಿಯೋಸ್ಗಳು ನೋಡಿದ್ರೆ. ಸಿಂಪಲ್. ಸೊ ಆರಾಮಾಗಿ 2-3 ಕ್ವಶನ್ಸ್ ಕೇಳಿದ್ರು ನೀವು ಪಾಸ್ ಮಾಡಬಹುದು. ದಿಸ್ ಇಸ್ ಎಕ್ಸ್ಕ್ಲೂಸಿವ್ ಟಾಪಿಕ್ ಅಂಡ್ ಈಸಿ ಇರೋದು. ಮತ್ತೆ ಸಂವಿಧಾನಕ್ಕೆ ರಿಲೇಟೆಡ್ ಆಗಿ 73, 74 ತಿದ್ದುಪಡಿ ಒಂದೇ ವಿಡಿಯೋದಲ್ಲಿದೆ. ಅದರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಸಂಬಂಧಪಟ್ಟ ಒಂದಷ್ಟು ಪಾಯಿಂಟ್, ಮತ್ತೆ ಸಂವಿಧಾನದಲ್ಲಿ ಏನಿದೆ ಅದು, ಇವೆಲ್ಲ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಓಕೆ, ಇದನ್ನು ಕೂಡ ತಾವು ರೆಫರ್ ಮಾಡಿದ್ರು. ಹಾರ್ಡ್ಲಿ ಹಾಫ್ ಅನ್ ಅವರ್ ತಗೊಳ್ತೀವಿ. ಮತ್ತೆ ಸ್ವತಂತ್ರದ ಭೂ ಕರ್ನಾಟಕದಲ್ಲಿ ಭೂ ಸುಧಾರಣೆ, ಇಲ್ಲಿ ಎಲ್ಲಾನು ಓದ್ಬೇಕಾಗಿಲ್ಲ. ಈ ವಿಡಿಯೋ ನೋಡಬಹುದು ಅಥವಾ PDF ಕೂಡ ನೀವು ತಗೋಬಹುದು. ಈ ವಿಡಿಯೋದಲ್ಲಿ ಏನಿದೆ, ನಾನು ಏನ್ ಹೈಲೈಟ್ ಮಾಡಿದೀನಿ, ಹೈಲೈಟ್ ಬೇರೆ ಬೇರೆ ಕಲರ್ ಅಲ್ಲಿ, ಆ ಪಾಯಿಂಟ್ಸ್ ನೋಡ್ಸ್ಕೊಂಡ್ರೆ ಮುಗೀತು, ಕಾಮ್ ಖತಮ್, ನಾಟಕ್ ಬಂದ್. ಸೊ ಇದ್ರ ರಿಲೇಟೆಡ್ 1 or 2 ಕ್ವಶನ್ಸ್ ಆರಾಮಾಗಿ ಪಾಸ್ ಮಾಡ್ಬೋದು. ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ದಯವಿಟ್ಟು ಓದಿ ಸ್ನೇಹಿತರೆ. ಎಲ್ರು ಓದಲ್ಲ ಇದನ್ನ, ಯಾಕಂದ್ರೆ ರಿಸೋರ್ಸಸ್ ಇರಲ್ಲ ಅಂತ ಹೇಳಿ. ಸೊ ನಾವು ಕೊಟ್ಟಿದ್ದೀವಿ, ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ನಿಮಗೆ ವಿಡಿಯೋಸ್. ಈ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಏನಿದೆಯಲ್ಲ, ಈ ಕರೆಂಟ್ ಅಫೇರ್ ಆಗಿರ್ಬೋದು ನೋಡಿ, ಮ್ಯಾರಥಾನ್ 2021-22 ಕರೆಂಟ್ ಅಫೇರ್ ಮಾಡಿದೀವಿ. ಈಗ 22 ಲಾಸ್ಟ್ 3 months ಅಂದ್ರೆ ಡಿಸೆಂಬರ್ ಟು ಜನವರಿ, ನವೆಂಬರ್, ಡಿಸೆಂಬರ್, ಜನವರಿದು ಇನ್ನೊಂದು ವಿಡಿಯೋ ಇದೆ. ನಮ್ಮ ಒಂದು ಕರೆಂಟ್ ಅಫೇರ್ ವಿಡಿಯೋ, ಮಂತ್ಲಿ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಹೋದ್ರೆ ಸಿಗುತ್ತೆ. ಇದರಲ್ಲಿ ನೋಡಿ ಗೌರ್ಮೆಂಟ್ ಸ್ಕೀಮ್ಸ್ ಕೂಡ ಕರ್ನಾಟಕದ ಕವರ್ ಆಗಿದೆ. ಓಕೆ, ರೀಸೆಂಟ್ ಆಗಿರೋದು, ತುಂಬಾ 2-3 ವರ್ಷದ ಹಳೆದೆಲ್ಲ ನಿಮಗೆ ನಾವು ಮಾಡಿರೋ ಬಡ್ಜೆಟ್ ವಿಡಿಯೋಗಳಲ್ಲಿ ನೋಡ್ಬೇಕಾಗುತ್ತೆ. ಸೊ ಇದನ್ನೆಲ್ಲ ನೀವು ಏನಾಗುತ್ತೆ, ಪಿಕ್ ಮಾಡಿ ಸ್ಮಾರ್ಟ್ ಸ್ಟಡಿ ಮಾಡ್ಬೇಕಾಗುತ್ತೆ. ನಿಮ್ಮ ಸ್ಟ್ರಾಟಜಿ ಹಿಂಗಿರ್ಬೇಕಾಗುತ್ತೆ ಈ ಅಪ್ಕಮಿಂಗ್ ಎಕ್ಸಾಮ್ಗೆ. ಇನ್ನು ಮಂತ್ಲಿ ಕರೆಂಟ್ ಅಫೇರ್ ನೀವು ಓದೇ ಇರ್ತೀರಾ, ನೀವು ಬೇರೆ ಸೋರ್ಸ್ ಇಂದಾರು ಓದಿ ಅಥವಾ ನಮ್ ವಿಡಿಯೋಸ್ ನೋಡಿರಿ, ಅಥವಾ ರಿವಿಷನ್ ಬೇಕು ಅಂದ್ರೆ ಈ ಒಂದು ಮ್ಯಾರಥಾನ್ ವಿಡಿಯೋಗಳನ್ನು ಕೂಡ ತಾವು ನೋಡ್ಕೋಬಹುದು. ಇದರಲ್ಲಿ ನಾವು ಭಾರತದ ಒಂದು ಸ್ಕೀಮ್ಸ್ ಗಳು ಕೂಡ ಕವರ್ ಮಾಡಿರ್ತೀವಿ. ಕರೆಂಟ್ ಅಫೇರ್ ಏನಾದ್ರು ಹೊಸದಾಗಿದ್ರೆ, ಯಾವ್ದಾದ್ರು ಹೊಸ ಒಂದು ಯೋಜನೆ ಅಥವಾ ಹೊಸ ಒಂದು ಸ್ಲೋಗನ್, ಹೊಸ ಒಂದು ಆಪ್ ಬಗ್ಗೆ ಎಲ್ಲ ಈ ಮಂತ್ಲಿ ಕರೆಂಟ್ ಅಫೇರ್ ಅಲ್ಲಿ ನಾವು ಕವರ್ ಮಾಡಿರ್ತೀವಿ. ಓಕೆ, ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ಅಥವಾ ಈ ಮ್ಯಾರಥಾನ್ ವಿಡಿಯೋಗಳನ್ನು ಕೂಡ ತಾವು ನೋಡಬಹುದು. ಒಂದು, ಸೊ ಅರ್ಥ ಆಗ್ತಿದೆಯಲ್ಲ. ಪೇಪರ್ 1 ಬಗ್ಗೆ ನಾನು ಆಲ್ರೆಡಿ ಸ್ಟ್ರಾಟಜಿ ನಿಮ್ಗೆ ಹೆಂಗಿರಬೇಕು, ಈ 1 week ಅಲ್ಲಿ ಜಸ್ಟ್ ರಿವಿಷನ್ ಇರಬೇಕು, ಯಾವ್ದು ಎಕ್ಸ್ಕ್ಲೂಸಿವ್ ಟಾಪಿಕ್ ಇರಬೇಕು, ಏನ್ ಓದ್ಬೇಕು ಅಂತ ಹೇಳಿದ್ವಿ. ಸೊ ಇವೆಲ್ಲ ಎಲ್ಲಿ ಸಿಗುತ್ತೆ ಸರ್? ಇವೆಲ್ಲ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಹೋದ್ರೆ ಸಿಗುತ್ತೆ. ಇವೆಲ್ಲ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಲಿಂಕ್ಸ್ ಕೂಡ ನಾನು ಕೊಡ್ತೀನಿ, ಇನ್ನೊಂದಿಟ್ಟು ವರಿ ಇದಕ್ಕೆಲ್ಲ. ಸೊ ಇವಾಗ ನೀವು ಮಾಡಬೇಕಾಗಿರೋದು GK ಪೇಪರ್ಗೆ ಇಷ್ಟೇ. GK ರಿವಿಷನ್ಸ್ ಇರಬೇಕು, ಮತ್ತೆ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ನ ಮರಿಬೇಡಿ, ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ಯಾಕಂತಂದ್ರೆ ಇಲ್ಲಿ GKಲಿ ನೀವು ತುಂಬಾ ಓದಿರ್ತೀರಾ, ತುಂಬಾ ರಿವಿಷನ್ 2-3 ವರ್ಷದಿಂದ ಪ್ರಿಪೇರ್ ಆಗಿರ್ತೀರಾ, ನಿಮ್ಗೆ ಗೊತ್ತಿರುತ್ತೆ. ಬಟ್ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್. ಒಂದ್ಸಲ ಇದರಿಂದ 3 ಕ್ವಶನ್ಸ್ ಕೇಳ್ಬಿಡ್ತಾನೆ, ಇದರಿಂದ 2 ಕ್ವಶನ್ಸ್ ಕೇಳ್ತಾನೆ, ಇದರಿಂದ ಒಂದ್ 2-3 ಕ್ವಶನ್ಸ್ ಕೇಳ್ತಾನೆ. ಇಲ್ಲಿಂದ ನಿಮ್ಗೆ 10 ಕ್ವಶನ್ಸ್ ಬಂದ್ರೆ ಇಟ್ ಈಸ್ ಏನೋ ನೀವು ಒಂದು ತಿಳಿದ್ರೆ ಬೇರೆಯವ್ರಿಗಿಂತ 10 ಮಾರ್ಕ್ಸ್ ಹೆಚ್ಚಿಗೆ ತಗೊಂಡ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇನ್ನು ಪೇಪರ್ 2 ಬಗ್ಗೆ ಮಾತಾಡಿದ್ರೆ, ದಿಸ್ ಇಸ್ ನಾರ್ಮಲ್ ಕನ್ನಡ ಮತ್ತು ಇಂಗ್ಲಿಷು, ಕಂಪ್ಯೂಟರ್. ಸಾಹಿತ್ಯ ಈ ಸಲ ಕೇಳಿಲ್ಲ ಅಂತ ನೆಕ್ಸ್ಟ್ ಸಲ ಕೇಳಲ್ಲ ಅಂತ ಅನ್ಕೋಬೇಡಿ. ಯಾವ್ದು ನಾನು ಕೇಳಿದ್ರು ಕೇಳ್ಬೋದು, ಕೇಳದೇ ಇರ್ಬೋದು. ಬಟ್ ಸಾಹಿತ್ಯದ ಕ್ವಶನ್ಸ್ ಓದಿ. ಗ್ರೂಪ್ಸ್ ಯಾವಾಗಲೂ ಸಾಹಿತ್ಯದ ಕ್ವಶನ್ ಜಾಸ್ತಿ ಕೇಳ್ತಾನೆ, 10-15. ಇದೇ ಹೈದರಾಬಾದ್ ಕರ್ನಾಟಕದ ಪೇಪರ್ ಅಲ್ಲಿ ಮಾತ್ರ ಅವನು 2-3 ಕ್ವಶನ್ ಮ್ಯಾಕ್ಸಿಮಮ್ ಕೇಳಿರೋದಷ್ಟೇ ಸಾಹಿತ್ಯದ ಬಗ್ಗೆ. ಬಟ್ ಎಲ್ಲಾ ಪೇಪರ್ಗಳಲ್ಲೂ ಪ್ರೀವಿಯಸ್ ಇಯರ್ ಪೇಪರ್ಸ್ ತಗೊಳ್ಳಿ, 10 ಕ್ವಶನ್, 12 ಕ್ವಶನ್, 15 ಕ್ವಶನ್ಸ್ ಎಲ್ಲ ಕೇಳ್ತಾನೆ ಸಾಹಿತ್ಯದ ಬಗ್ಗೆ, ಔಟ್ ಆಫ್ 35. ಕನ್ನಡ, ಸಾಮಾನ್ಯ ಕನ್ನಡದಲ್ಲಿ ತಗೊಂಡ್ರೆ, ಗ್ರಾಮರ್ಗೆ ಸಂಬಂಧಪಟ್ಟ ತಗೊಂಡ್ರೆ ಮಿನಿಮಮ್ ಒಂದು 10 ಕ್ವಶನ್ಸ್ ಸಾಹಿತ್ಯದ ಬಗ್ಗೆ ಇರುತ್ತೆ. ದಯವಿಟ್ಟು ಸಾಹಿತ್ಯದ ಬಗ್ಗೆ ಮಿಸ್ ಮಾಡ್ಕೊಬಿಡಿ, ಕೇಳ್ತಕ್ಕಂಥ ಚಾನ್ಸ್ ಜಾಸ್ತಿ ಇದೆ. ತುಂಬಾ ಜನ ಸರ್ ಕಂಪ್ಯೂಟರ್ ನಾವೇನು ಈಗ ರೀಸೆಂಟ್ ಆಗಿ ಮ್ಯಾರಥಾನ್ ಮಾಡಿದ್ವಿ, ಓಕೆ, 1 week ಬ್ಯಾಕ್. ಸೊ ಅಲ್ಲಿಂದ ಬಂದಿಲ್ಲ ಅಂತ ತುಂಬಾ ಜನ ಅನ್ಕೋತಾರೆ. ಸರ್ ನೀವು ಓದಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಡೈರೆಕ್ಟ್ ಕ್ವಶನ್ಸ್ ಅವನು ಯಾವಾಗ್ಲೂ ಹಂಗೆ ರಿಪೀಟ್ ಮಾಡಲ್ಲ. ನೀವು ಕಾನ್ಸೆಪ್ಟ್ಸ್ ನಾವೇನ್ 360 ಡಿಗ್ರಿ ಪಾಯಿಂಟ್ ಆಫ್ ಇಂದ ಒಂದೊಂದು ಕ್ವಶನ್ ಎಕ್ಸ್ಪ್ಲೈನ್ ಮಾಡಿರ್ತೀವಿ, ಓದ್ಕೋಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಎಲ್ಲ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ನೀವು ಮ್ಯಾರಥಾನ್ ವಿಡಿಯೋಗಳು ನೋಡ್ಬೇಕಾಗುತ್ತೆ. ಯಾವ ಮ್ಯಾರಥಾನ್ ವಿಡಿಯೋಗಳು 10 days ಒಳಗೆ ನಿಮ್ಗೆ ಏನಿರೋ 10 days ಹೇಗೆ ನಾನು ಹೇಳ್ತಾ ಇದೀನಿ, ಈ 10 days ನಿಮ್ದು ಯಾವ್ದು ಎಕ್ಸ್ಟ್ರಾ ಓದಂಗಿಲ್ಲ, ರಿವಿಷನ್ ರಿವಿಷನ್ ರಿವಿಷನ್. ನೀವು ತುಂಬಾ ಜನ ಪ್ರೀವಿಯಸ್ ನಾನು ಮಾಡಿರ್ತಕ್ಕಂಥ ಮ್ಯಾರಥಾನ್ ವಿಡಿಯೋ ನೋಡಿಲ್ಲ, ಯಾಕಂದ್ರೆ ನಿಮಗೆ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಅದು ಇರಲಿಲ್ಲ, ನಿಮಗೆ ಸಿಕ್ಕಿರಲ್ಲ. ಈಗ ನೋಡಿ, ಇದು ರೀಸೆಂಟ್ ಮಾಡಿರೋದು ಲೇಬರ್ ಅಂಡ್ ಸ್ಟ್ಯಾಟಿಸ್ಟಿಕಲ್, ಗ್ರೂಪ್ ಸಿ, ಕಂಪ್ಯೂಟರ್ ಮತ್ತೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಈಗ ರೀಸೆಂಟ್ ವಿಡಿಯೋಸ್. ಓಕೆ, ಮತ್ತೆ ಇಂಗ್ಲಿಷ್ಗೆ, ಮತ್ತೆ ಇದರಲ್ಲಿ ವ್ಯಾಕರಣ, ಸಾಮಾನ್ಯ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ರೀಸೆಂಟ್ ಮಾಡಿರೋದು ಈಗ. ಓಕೆ, ಸೊ ಇದನ್ನು ನೋಡ್ಕೋಬೇಕಾಗುತ್ತೆ. ಅಂಡ್ ಇದಕ್ಕಿಂತ ಮುಂಚೆ ನಾವು ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ, ಇದಕ್ಕಿಂತ ಮುಂಚೆ ಇನ್ನೊಂದಷ್ಟು ವಿಡಿಯೋ ಮಾಡಿದ್ವಿ. ಈಗೆಲ್ಲ ನಿಮ್ಗೆ ವ್ಯಾಕರಣ ಎಲ್ಲ ಓದೋಂತ ಸಿಟಿ ಇರಲ್ಲ, ಯಾಕಂದ್ರೆ
ಅಷ್ಟು ಟೈಮ್ ನಿಮಗೆ ಇರಲ್ಲ ಸ್ನೇಹಿತರೆ. 10ರಿಂದ ಹೇಳಿದೆ ಟೈಮ್ ಇರೋರು 21ನೇ ತಾರೀಕು ಪ್ರಿಪೇರ್ ಆಗೋರು ದಯವಿಟ್ಟು ಮಾಡ್ಕೊಳ್ಳಿ. 29ಕ್ಕೂ ಕೂಡ ಗ್ರೂಪ್ ಸಿ ಎಕ್ಸಾಮ್ ಇದೆ. ಸೊ ಅದಕ್ಕೆ ಯಾರು ಪ್ರಿಪೇರ್ ಆಗ್ತಿದ್ರ, ಡೇಟಾ ಎಂಟ್ರಿ ಆಗಿರ್ಬೋದು, ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್, ಮತ್ತೆ JEE ಎಕ್ಸಾಮ್ ಇರ್ಬೋದು. ಓಕೆ, ಸೊ ಅವರು ನೀವು ಪ್ರಿಪೇರ್ ಆಗ್ಬೋದು, ಇದನ್ನೆಲ್ಲ ನೋಡ್ಬೋದು ವ್ಯಾಕರಣದ ವಿಡಿಯೋ. ಬಟ್ ಈ ಮ್ಯಾರಥಾನ್ ಬಗ್ಗೆ ನಾನು ಏನ್ ಹೇಳ್ತಾ ಇದ್ದೀನಿ ನೋಡಿ, ಎಲ್ಲ ಮ್ಯಾರಥಾನ್ ವಿಡಿಯೋಗಳು ನಾವೇನು ಲಾಸ್ಟ್ ಇಯರ್ ಅಂದ್ರೆ 2021 ಗ್ರೂಪ್ ಸಿ ಎಕ್ಸಾಮ್ ಆಗಿತ್ತಲ್ಲ, ಈ ವಿಡಿಯೋ ಪ್ಲೇ ಲಿಸ್ಟ್ ತುಂಬಾ ಜನ ರೆಫರೇ ಮಾಡಿರಲ್ಲ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಎಲ್ಲಾ ವಿಡಿಯೋಗಳದು ಮಾಡಿರಲ್ಲ. 82 ವಿಡಿಯೋಗಳಿದೆ. GK ಕೂಡ ಇದೆ, ಮತ್ತೆ ಕನ್ನಡ ಇದೆ, ಮತ್ತೆ ಇಂಗ್ಲಿಷ್ ಇದೆ. ಕಂಪ್ಯೂಟರ್ಗೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದ್ವಿ. ಓಕೆ, ಕಂಪ್ಯೂಟರ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಬಟ್ ಕನ್ನಡ ಇಂಗ್ಲಿಷ್ ಇಲ್ಲಿ ಮಾಡಿದೀವಲ್ಲ, ಇದನ್ನ ತುಂಬಾ ಜನ ನೋಡಿರಲ್ಲ. ಮತ್ತೆ ಅದಕ್ಕೆ ಈಗ ಇದನ್ನ ನೋಡ್ಬೇಡಿ. ಈಗ ನಾನು ನಿಮ್ಗೆ ಏನ್ ಹೇಳ್ತಾ ಇರೋದು ಅಂದ್ರೆ, 2021ಕ್ಕೆ ನಾವೇನು ಮಾಡಿದ್ವಿ, ಲಾಸ್ಟ್ 2 to 3 ಇಯರ್ಸ್ ಇಂದ ಏನು ನಾವು ಪ್ರೀವಿಯಸ್ ವಿಡಿಯೋ ಮಾಡಿದೀವಲ್ಲ, ಎಲ್ಲ ಮ್ಯಾರಥಾನ್ ವಿಡಿಯೋಗಳನ್ನ ಈ ಒಂದು ಪ್ಲೇ ಲಿಸ್ಟ್ ಹಾಕಿದ್ವಿ. ಹೊಸದಾಗಿ ಪ್ಲೇ ಲಿಸ್ಟ್ ಮಾಡಿದೀವಿ, ಮ್ಯಾರಥಾನ್ ವಿಡಿಯೋಸ್ ಫಾರ್ ಆಲ್ ಎಕ್ಸಾಮ್ಸ್ ಅಂತ. ಈ ಮ್ಯಾರಥಾನ್ ವಿಡಿಯೋ ಓಪನ್ ಮಾಡಿದ್ರೆ ನಿಮಗೆ ಕನ್ನಡದ ವ್ಯಾಕರಣನೂ ಸಿಗುತ್ತೆ, ಮತ್ತೆ ಈಗ ರೀಸೆಂಟ್ ಆಗಿ ಆಗಿರ್ತಕ್ಕಂಥ ಬೇರೆ ಬೇರೆ ಎಕ್ಸಾಮ್ಗೆ ಮಾಡಿರ್ತಕ್ಕಂಥ ಮ್ಯಾರಥಾನ್ GK ಸಂಬಂಧಪಟ್ಟಂತೆ GK ಕ್ವಶನ್ಸ್, ಕನ್ನಡ, ಇಂಗ್ಲಿಷು, ಮತ್ತೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಮ್ಯಾರಥಾನ್ ವಿಡಿಯೋಗಳಾಗಿರ್ಬೋದು. ಓಕೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 2 ಮ್ಯಾರಥಾನ್ ವಿಡಿಯೋಗಳಿದೆ, ಅದಾಗಿರ್ಬೋದು. ಓಕೆ, ದಯವಿಟ್ಟು ನಾನು ಹೇಳ್ತಾ ಇದ್ದಲ್ಲ, PUC ನೋಡಿ, ನಿಮಗೆ ಇದನ್ನ ಓಪನ್ ಮಾಡಿದ್ರೆ ನಿಮಗೆ ನಾವು 2021ದಲ್ಲಿ ಮಾಡಿರ್ತಕ್ಕಂಥ ಮ್ಯಾರಥಾನ್ ವಿಡಿಯೋಗಳು ಸಿಗುತ್ತೆ. ಸೊ ಅದನ್ನ ಹೆಚ್ಚು ನೋಡಿ, ಅದು ಒಳ್ಳೆ ಲೆವೆಲ್ ಕ್ವಶನ್ಸ್ ಇದೆ. ಸೊ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ತುಂಬಾ ಜನ ಅರ್ಧ ಓದಿರ್ತೀರಾ, ಅರ್ಧ ಓದಿರಲ್ಲ. ತುಂಬಾ ಜನ ಕಂಪ್ಲೀಟ್ಲಿ ಫಾಲೋ ಮಾಡಿರಲ್ಲ, ಸ್ವಲ್ಪ ಫಾಲೋ ಮಾಡಿರ್ತೀರಾ. ನಾ ಹೇಳೋದು ಎಲ್ಲಾನು ಫಾಲೋ ಮಾಡಿರ್ಲಿ. ಓಕೆ, ಸೊ ಹಂಗಾಗಿ ನಿಮ್ಗೆ ಡಿಫಿಕಲ್ಟೀಸ್ ಅಂತ ಅನ್ಸಿರ್ಬೋದು. ಡೈರೆಕ್ಟ್ ಕ್ವಶನ್ಸ್ ಬಂದಿಲ್ಲ ಇವ್ರು ಮಾಡಿರೋದು ಅಂತ ತುಂಬಾ ಜನ ಅನ್ಸಿರ್ಬೋದು ಈ ಎಕ್ಸಾಮ್ಗಳಲ್ಲಿ. ಬಟ್ ಪ್ರೀವಿಯಸ್ ಎಕ್ಸಾಮ್ಗಳಲ್ಲಿ ನಾವು ಮಾಡಿರೋದು ಡೈರೆಕ್ಟ್ ಕ್ವಶನ್ಸ್ ತುಂಬಾ ಬಂದಿವೆ. ಸೊ ಈಗಲೂ ಅಷ್ಟೇ ನಾನು ನಿಮ್ಗೆ ಏನ್ ಹೇಳ್ತಾ ಇರೋದು ಅಂದ್ರೆ, ಎಲ್ಲಾ ವಿಡಿಯೋಸ್ಗಳು ನೋಡ್ಬೇಕು ಸರ್, ಎಲ್ಲ. ಈಗ ನಾವು 100% ಮಾಡಿದ್ರೆ ಈಗ ಒಂದು 50% ಮಾಡಿರ್ತೀವಿ. ಓಕೆ, 2 ವರ್ಷದಿಂದ ಇನ್ನು 1 ವರ್ಷ ಒಂದು 50% ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಸೊ ಯಾಕಂದ್ರೆ ಒನ್ ಮಂತ್ ಅಲ್ಲಿ 100% ಕಂಪ್ಲೀಟ್ ಮಾಡಕ್ಕೆ ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಸೊ ಇದನ್ನ ತುಂಬಾ ಜನ ನೋಡಿರಲ್ಲ. ಸೊ ಹಾಗಾಗಿ ನಾನು ಒಂದು ಮ್ಯಾರಥಾನ್ ವಿಡಿಯೋಸ್ ಗಳ ಕಂಪ್ಲೀಟ್ ಲಿಸ್ಟ್, ಅದು KPSC ಎಕ್ಸಾಮ್ ಆಗಿರ್ಬೋದು, ಗ್ರೂಪ್ ಸಿ ಎಕ್ಸಾಮ್ ಆಗಿರ್ಬೋದು, ಇಲ್ಲಿ ಮಾಡಿದೀನಿ. ಇದು ಯಾವ್ದು ನೀವು ನೋಡಿಲ್ಲ, ಯಾವ್ದು ನಿಮಗೆ ಹೊಸದು ಅನ್ಸುತ್ತೆ, ಆ ವಿಡಿಯೋ ಓಪನ್ ಮಾಡಿ ನೋಡಿ. ಸೊ ಈಗ ನಿಮಗೆ ನಾನು ಹೇಳ್ತಾ ಇರೋದಿಷ್ಟೇ. ಸೊ ಈ ಸ್ಟ್ರಾಟಜಿ ಏನಂತಂದ್ರೆ, ನಾನು ಮ್ಯಾರಥಾನ್ ವಿಡಿಯೋ ಪ್ಲೇ ಲಿಸ್ಟ್ ನ ಕೊಟ್ಬಿಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. 2021, 2022, 2023 ಏನೇನು ಮ್ಯಾರಥಾನ್ ವಿಡಿಯೋಸ್ ನಾವು ಮಾಡಿದೀವಿ, ಸೊ ಅದನ್ನ ನೋಡ್ಕೊಳ್ಳಿ. ನಿಮಗೆ ಬಿಫೋರ್ ದ ಎಕ್ಸಾಮ್ ಓಕೆ ರಿವಿಷನ್ಸ್ ಆಗುತ್ತೆ ಮ್ಯಾರಥಾನ್ ವಿಡಿಯೋಸ್. ಓಕೆ, ಸೊ ಪೇಪರ್ 1 ಆಗಿರೋದು, ಪೇಪರ್ 2 ಆಗಿರುತ್ತೆ. ಸೊ ಮುಂದೆನೂ ಕೂಡ ಮ್ಯಾರಥಾನ್ ವಿಡಿಯೋಸ್ ಮಾಡ್ತೀವಿ GK ಸಂಬಂಧಪಟ್ಟಂತೆ. ಸೊ ನಿಮ್ಮ ಸ್ಟ್ರಾಟಜಿ ಏನು, ಎಕ್ಸ್ಕ್ಲೂಸಿವ್ ಟಾಪಿಕ್ ಏನು ಓದ್ಬೇಕು, ಮತ್ತೆ ಪೇಪರ್ 2ಗೆ ನೀವು ಎಲ್ಲ ಓದ್ಬೇಕಾಗತ್ತೆ. ಪೇಪರ್ 2 ನಥಿಂಗ್. ಪೇಪರ್ 2 ಸಾಹಿತ್ಯ, ಯಾರು ಹೆಚ್ಚಾಗಿ ಸಾಹಿತ್ಯ ಓದಿರ್ತಾರೆ ವೆರಿ ಇಂಪಾರ್ಟೆಂಟ್. HK ಕೇಳಿಲ್ದೇ ಇರ್ಬೋದು, ನಾನ್ HK ಕೇಳ್ಬೋದು, ಕೇಳ್ತಾನೆ ಸರ್, ನಾನು HK ಕೇಳ್ತಾನೆ, ಏನ್ ಮಾಡ್ತೀರಾ ಅವಾಗ. ಸೊ ಹಾಗಾಗಿ ಸಾಹಿತ್ಯದ ಕ್ವಶನ್ಸ್ ಆಗಿರ್ಬೋದು. ಸೊ ಈ ಒಂದು ಮ್ಯಾರಥಾನ್ ನಿಮ್ಮ ಹತ್ರ ಬೇರೆ ಯಾವ್ದಾದ್ರು ಸೋರ್ಸ್ ಇದ್ರೆ ನೀವು ಇಟ್ಕೊಂಡಿದ್ರೆ ಅದನ್ನ ರಿವಿಷನ್ ಮಾಡಿ ಅಷ್ಟೇ. ನಾನು ಇದನ್ನ ನೋಡಿ ಅಂತ ಹೇಳಲ್ಲ, ನಿಮ್ಮ ಹತ್ರ ಏನಿದೆ ಅದನ್ನ ರಿವಿಷನ್ ಮಾಡಿ. ಬಟ್ ಲಾಸ್ಟ್ ರಿವಿಷನ್ ಈಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾವಾಗ್ಲೂ ನಾವು UPSCಗೆ ಸ್ನೇಹಿತರೆ 1-2 ತಿಂಗಳಿಂದಾನೆ 1 to 2 months ಇಂದ ರಿವಿಷನ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಬಿಫೋರ್ ದ ಎಕ್ಸಾಮ್. ಸೊ ನಾನು ಈಗಿರೋದ 10 days ನಿಮ್ಗೆ. ಓಕೆ, ಮತ್ತೆ 29ಕ್ಕೆ ಇರೋರಿಗೆ ಇದು 1 ತಿಂಗಳಿದೆ. ಸೊ ಅದು ಬೇಡ, ಅದು ಕಮ್ಮಿ ಪೋಸ್ಟ್ ಇದೆ. ಇದು ಜಾಸ್ತಿ ನೀವೇನು ಬರಿತಾ ಇದ್ದಾರೆ ತುಂಬಾ ಜನ. ಸೊ ರಿವಿಷನ್. ಸೊ ಲಿಂಕ್ಸ್ ಏನಿದೆ ಮ್ಯಾರಥಾನ್ ವಿಡಿಯೋದು ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರುತ್ತೆ ಅಂತ, ನಾವು ಪ್ಲೇ ಲಿಸ್ಟ್ ತಗೋದು ನಿಮಗೆ ಸಿಗುತ್ತೆ. ಓಕೆ, ಒಂದಷ್ಟು ಬೇರೆ ಈಗ ರೀಸೆಂಟ್ ಮಾಡಿರೋ ವಿಡಿಯೋ ಎಲ್ಲ ಕೂಡ, ಆ ಒಂದು ಪ್ರೀವಿಯಸ್ ಮಾಡಿರೋ ಮ್ಯಾರಥಾನ್ ವಿಡಿಯೋ ಎಲ್ಲ ಕೂಡ ನಿಮಗೆ ಆ ಒಂದು ಇದ್ರಲ್ಲಿ ಸಿಗುತ್ತೆ. ದಯವಿಟ್ಟು ಆಕ್ಸೆಸ್ ಮಾಡಿ. ಮತ್ತೆ GK ಇದೆಯಲ್ಲ, GK ಸಂಬಂಧಪಟ್ಟಂತೆ ಎಕ್ಸ್ಪೆಕ್ಟೆಡ್ ಏನಿದೆ ನಮ್ದು ಎಕ್ಸ್ಪೆಕ್ಟೆಡ್ ಪ್ಲೇ ಲಿಸ್ಟ್ ನ ರೆಫರ್ ಮಾಡಿ. ಮತ್ತೆ ಈಗ ಹೊಸದಾಗಿ ಸ್ಟಾರ್ಟ್ ಮಾಡೋದು GK ಸೀರೀಸ್. ತುಂಬಾ ಜನ GK ಸೀರೀಸ್ ವಿಡಿಯೋ ಮಾಡಿರ್ತೀರಾ, ಎಕ್ಸ್ಪೆಕ್ಟೆಡ್ ಕಂಪ್ಲೀಟ್ಲಿ ನಿಮ್ ಪ್ಲೇ ಲಿಸ್ಟ್ ನ ರೆಫರ್ ಮಾಡಿರಲ್ಲ. ಇಲ್ಲ ನಿಮ್ಗೆ ಒಂದು 60ಕ್ಕಿಂತ ಹೆಚ್ಚು ವಿಡಿಯೋ ಸಿಗುತ್ತೆ. GK ಸೀರೀಸ್ ಅಲ್ಲಿ ಒಂದು 30ಕ್ಕಿಂತ ಹೆಚ್ಚು ವಿಡಿಯೋ ಸಿಗುತ್ತೆ. ಈ 2 ಪ್ಲೇ ಲಿಸ್ಟ್ GKಗೆ ನೀವು ರೆಫರ್ ಮಾಡ್ಬೋದು. ಸೊ ಇದು ಲಿಂಕ್ ಕೂಡ ಕೊಟ್ಟಿರ್ತೀನಿ, ರೆಫರ್ ಮಾಡಿ ಸ್ನೇಹಿತರೆ. ಓಕೆ, ನಾನು ಜಾಸ್ತಿ ಲಿಂಕ್ ಶೇರ್ ಮಾಡಲ್ಲ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಈ ಪ್ರಮುಖವಾದ ಈ 3 ಲಿಂಕ್ ಶೇರ್ ಮಾಡಿರ್ತೀನಿ, ಇದ್ರಲ್ಲಿ ಎಲ್ಲ ಸಿಗುತ್ತೆ ನಿಮ್ಗೆ. ಮತ್ತೆ ಇನ್ನೊಂದೇನು ಪ್ರಮುಖವಾದ ಅಂತಂದ್ರೆ, ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಿ ಅಲ್ಲೂ ಕೂಡ ಲಿಂಕ್ ಶೇರ್ ಮಾಡ್ತೀವಿ. ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಲಿಂಕ್ ಇದೆ ಬಿಡದೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ಪುನೀತ್ ಫೋರಂ ಅಂತ ನೀವು ಸರ್ಚ್ ಮಾಡಿದ್ರು ಕೂಡ ಈ ರೀತಿ ಸಿಂಬಲ್ ಇರ್ತಕ್ಕಂಥ ಸಿಗ್ತದೆ, ಜಾಯ್ನ್ ಆಗಿ. ಓಕೆ, ಅಂಡ್ ಆಲ್ ದ ಬೆಸ್ಟ್. ಕಂಟಿನ್ಯೂಸ್ ನಿಮಗೆ GK ಸಂಬಂಧಪಟ್ಟಂತೆ, ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಡಿಯೋಸ್ಗಳು ಬರ್ತಾ ಇರ್ತದೆ ಬಿಫೋರ್ ಟಿಲ್ ದ ಎಕ್ಸಾಮ್. ಓಕೆ, ಸೊ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ಸೊ ರಿವಿಷನ್ ಇಸ್ ಇಂಪಾರ್ಟೆಂಟ್. ಸೊ ನಮ್ಮ ಮ್ಯಾರಥಾನ್ ವಿಡಿಯೋ ನಿಮ್ಗೆ ರಿವಿಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ, ಧನ್ಯವಾದ.